ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಬಿಸಿಬೇಳೆಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ತೋರಿಸ್ತೀನಿ. ಮೊದಲು ನಾನು 1 ಕಪ್ ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ತೊಗೊಂಡು ನಾನು ತೋರಿಸಿರೋದು ಬರೀ 1 ಕಪ್ಪು, ಆದರೆ ನಾನು 2 ಕಪ್ ಅಕ್ಕಿ ತೊಗೊಂಡು ಅದನ್ನು ತೊಳೆದ್ಬಿಟ್ಟು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಅದಕ್ಕೆ ನೀರು ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಾನು ಅದಕ್ಕೆ ಅಳತೆ ಮಾಡಿ ಏನು ಹಾಕ್ಕೊಂಡಿಲ್ಲ. ನೀರು ಜಾಸ್ತಿ ಹಾಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ ಮತ್ತು ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳ್ನ ಹಾಕ್ಕೊಂಡಿದ್ದೀನಿ. ತರಕಾರಿ ಎಲ್ಲರ ಮನೆಯಲ್ಲೂ ಬೇಳೆಬಾತ್ ಮಾಡೇ ಮಾಡ್ತಾರೆ. ಯಾವುದಾದ್ರೂ ತರಕಾರಿ ಹಾಕ್ಕೊಬೋದು. ಬೀಟ್ರೂಟ್ ಒಂದು ಬಿಟ್ಟು ಮತ್ತು ಹಾಗಲಕಾಯಿ ಒಂದು ಬಿಟ್ಟು ತರಕಾರಿ ಹಾಕ್ಕೊಂಡು ಅದನ್ನು 3-4ರಿಂದ 5 ಪ್ರೆಷರು ತೆಗೆಸ್ಕೋಬೇಕಾಗತ್ತೆ. ಈಗ ನಾನು ಒಗ್ಗರಣೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಒಗ್ಗರಣೆ ಫಸ್ಟು ಮಸಾಲೆ ಹುರ್ಕೋಬೇಕು. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಮೆಂತ್ಯಕಾಳು ಹಾಕ್ಕೊಂಡಿದ್ದೀನಿ. ಅದ್ರ ಹಿಂದ್ಗಡೆನೇ 1.5 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ, ಒಂದು ಅರ್ಧ ಸ್ಪೂನು ಕಾಳು ಮೆಣಸು, ಒಂದೇ ಒಂದು ಪೀಸ್ ಚಕ್ಕೆ, 3 ಲವಂಗ, ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಹುರ್ಕೊಳ್ತಿದ್ದಂಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಯಾವುದಾದ್ರೂ ಸರಿಯೇ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದು ಕೂಡ ಎಣ್ಣೆಯಲ್ಲಿ ಹುರ್ಕೋಬೇಕು. ಅದು ಹಾಕ್ತಾ ಇದ್ದಂಗೆ ಅದಕ್ಕೆ ನಾವು ಒಂದು 2 ಸ್ಪೂನು ಧನಿಯಾ ಕಾಳನ್ನು ಹಾಕೋಬೇಕು. ಧನಿಯಾ ಕಾಳು ಹಾಕ್ಕೊಂಡು ಅದು ಕೂಡ ಅದರದ್ದು ಹಸಿ ವಾಸನೆ ಹೋಗ್ತಾ ಇದ್ದಂಗೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಬೇಕು. ಒಂದು ಮುಷ್ಟಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಸಾಕು. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾವು ತೆಂಗಿನಕಾಯಿ ಅಥವಾ ಒಣ ಕೊಬ್ಬರಿ ಒಂದೇ ಒಂದು ತುಂಡು ತುರ್ಕೋಬೇಕಾಗತ್ತೆ. ತುರ್ಕೊಂಡು ಅದನ್ನು ಹಾಕೋಬೇಕು. ಒಣಗಿದ ಕೊಬ್ಬರಿ ಹಾಕ್ಕೊಂಡ್ವಿ ಅಂತಂದರೆ ನಾವು ಮಸಾಲೆ ಜಾಸ್ತಿ ಮಾಡ್ಕೊಂಡಾಗ ಉಳೀತು ಅಂತಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಡಬ್ಬದಲ್ಲಿ ಇಟ್ಕೋಬೋದು ತುಂಬಿಸ್ಬಿಟ್ಟು. ಅಕಸ್ಮಾತ್ ನಾವು ತೆಂಗಿನಕಾಯಿ ಹಾಕ್ಕೊಂಡ್ವಿ ಅಂದರೆ ಅದು ಅವತ್ತಿಗೆ ಅಷ್ಟೇ ಸರಿ. ಯಾಕೆ ಅಂತಂದರೆ ತೆಂಗಿನಕಾಯಿ ನಿಲ್ಲೋದಿಲ್ಲ, ಅದು ಹಾಳಾಗ್ಬಿಡುತ್ತೆ. ಹಾಗಾಗಿ ಕೊಬ್ಬರಿ ಅಂತಂದರೆ ನಿಮಗೆ ಒಳ್ಳೆಯದು ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಕೊಬ್ಬರಿ ಇಲ್ಲ ಅಂತಂದರೆ ತೆಂಗಿನಕಾಯಿ ಕೂಡ ಹಾಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗೆ ಮಾಡೋಕ್ಕೆ ಇಟ್ಕೋಬೇಕು. ಇದೆಲ್ಲ ಆಗೋದು ಎಷ್ಟಪ್ಪ ಅಂತಂದರೆ ನಾವು ಬೇಳೆ ಬೇಯಕ್ಕೆ ಇಡ್ತೀವಲ್ವ, ಅಕ್ಕಿ ಬೇಳೆ, ಅದು ಪ್ರೆಷರ್ ಬಂದು ತಣ್ಣಗಾಗೋದ್ರೊಳಗೆ ನಮಗೆ ಈ ಮಸಾಲೆ ರೆಡಿ ಆಗೋಗ್ಬಿಡುತ್ತೆ. ತುಂಬ ಮನೆಯಲ್ಲಿ ರೆಡಿಮೇಡ್ ಮಸಾಲೆ ತೊಗೊಂಬಂದು ಮಾಡ್ತಾರೆ ಅಡುಗೆನ. ಆದರೆ ಇದನ್ನು ನೀವೇ ಒಂದ್ಸತಿ, ತುಂಬ ಸಿಂಪಲ್ಲಾಗಿರೋಂಥ ಮಸಾಲೆ, ತುಂಬ ಸಿಂಪಲ್ಲಾಗಿ ಮಾಡೋಂಥದ್ದು ಮತ್ತು ಭಾಳ ಬೇಗನೂ ಆಗೋಗುತ್ತೆ. ಅಂಥ ಮಸಾಲೆನ ನೀವೇ ಮನೆಯಲ್ಲಿ ಮಾಡಿಕೊಂಡು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿರಿ. ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ರೆಡಿಮೇಡ್ ತೊಗೊಂಬಂದು ಪೌಡ್ರ್ಗಳನ್ನ ತೊಗೊಂಬಂದು ಮಾಡೋಂಥ ಅಡುಗೆಗೂ ಇದಕ್ಕೂ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸತಿ ಮಾಡ್ಕೊಂಡು ತಿಂದು ನೋಡಿ. ನಾನು ಒಗ್ಗರಣೆಗೆ ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಇದು ಬೇಯಿಸ್ಬೇಕಾದ್ರೆ ಹಾಕೋಬೇಕಾಗಿತ್ತು, ನಾನು ಮರೆತುಬಿಟ್ಟೆ. ಹಾಗಾಗಿ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ತರಕಾರಿ ಬೇಯಿಸ್ಬೇಕಾದ್ರೆ ಕಡಲೆ ಬೀಜನ ಹಾಕೋಬೇಕಾಗುತ್ತೆ. ಮತ್ತು ಮನೆಯಲ್ಲಿ ಯಾವುದೇ ಥರದ ಕಾಳುಗಳು ಇದ್ರೂ ಸರಿ, ಅವರೆಕಾಳು, ಬೀನ್ಸ್ ಕಾಳು, ಇಲ್ಲ ಬಟಾಣಿ ಕಾಳು, ಇಂಥದ್ದು ಯಾವುದೇ ಇದ್ರೂ ಹಾಕಿದ್ರೂ ತುಂಬ ಟೇಸ್ಟಾಗಿರುತ್ತೆ ಬೇಳೆ ಬಾತಿಗೆ. ಮತ್ತು ಈರುಳ್ಳಿ ಕೂಡ ಆಪ್ಷನಲ್ಲ. ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ನಿಮಗೆ ಬೇಕು ಅಂತಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಬೇಡ, ಹಾಗೇನೆ ಒಗ್ಗರಣೆ ಹಾಕೋಬೋದು. ಮಾಮೂಲಿ ಎಲ್ಲನೂ ಮಾಡ್ತೀವಿ ನೋಡಿ. ಟೊಮಟೊನು ಒಗ್ಗರಣೆ ಕೊಟ್ಕೊಳ್ತೀವಿ, ಹುಣ್ಸೆಹಣ್ಣು ಕಿವುಚಿಟ್ಕೊಳ್ತೀವಿ, ಬೆಲ್ಲ ಎತ್ತಿಟ್ಕೊಳ್ತೀವಿ, ಎಲ್ಲನೂ ಹಾಕ್ಕೊಳ್ತೀವಿ. ಏನಪ್ಪ ಅಂದರೆ ಪೌಡ್ರದೊಂದೇ ಡಿಫ್ರೆಂಟು. ಇದಾದರೆ ನಾವು ಕೈಯಿಂದ ಮಾಡಿರೋಂಥ ಪೌಡ್ರು ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಮನೇಲಿರೋ ಜನಕ್ಕೆ ನಾವು ಕೈಯಿಂದ ಅಡುಗೆ ಮಾಡಿದಾಗ ತುಂಬ ಡಿಫ್ರೆಂಟಾಗಿ ಟೇಸ್ಟಾಗೂ ಇತ್ತು ಅಂದರೆ ಎಲ್ಲರಿಗೂ ಖುಷಿ ಆಗುತ್ತೆ. ನಾವು ದುಡಿಯೋದೇ ನಮ್ಮ ಹೊಟ್ಟೆಗೋಸ್ಕರ. ಹಾಗಾಗಿ ನಾವೇ ನಿಂತು ಈ ಥರ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೆಲ್ಸಕ್ಕೆ ಹೋಗಬೇಕು, ನಮಗೆ ತುಂಬ ಕೆಲಸ, ಇದೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತನೋರು ಒಂದು ರಾತ್ರಿಯಲ್ಲಿ, ಹಿಂದಿನ ರಾತ್ರಿಯೇ ನಾವು ಮಸಾಲೆನ ಮಾಡಿಡ್ಬೋದು, ಪೌಡ್ರನ್ನ ಮಾಡಿಡ್ಬೋದು. ಆಗೋದಿಲ್ಲ ಅಂತಂದರೆ ಇಲ್ಲಿ ನೋಡಿ, ನಾವು ಬೇಳೆ ಬೇಯಕ್ಕೆ ಇಟ್ಟಿರ್ತೀವಲ್ವ, ಅದು ಬೇಳೆ ಬೆಂದು ತಣ್ಣಗಾಗೋ ತನಕ ತುಂಬ ಟೈಮ್ ತೊಗೊಳತ್ತೆ. ಅಂಥ ಟೈಮ್ನಲ್ಲೂ ಕೂಡ ನಾವು ಇದನ್ನು ಮಸಾಲೆ ಹುರ್ಕೊಂಡು ಮಾಡ್ಕೋಬೋದು. ನಾನು ಇದನ್ನು ಮಾಡ್ಕೊಂಡಿರೋದು ನೋಡಿ, ನಾನು ಬರೀ 2 ಕಪ್ ಅಕ್ಕಿ ಹಾಕಿದ್ದು. 2 ಕಪ್ ಅಕ್ಕಿ, 1 ಕಪ್ ಬೇಳೆ ಅಂದರೆ 3 ಕಪ್ ಆಯಿತು. ಒಂದು ಕುಕ್ಕರ್ ತುಂಬ ಆಗಿದೆ, ಒಂದು ಕುಕ್ಕರ್ ಪಾನ್ ತುಂಬ ಆಗಿದೆ. ಇಲ್ಲ ಅಂದರೆ ಒಂದು 10 ಜನ, ನಾವು 8ರಿಂದ 10 ಜನ ತಿನ್ಬೋದು ಇದನ್ನು. ಈಗ ನೋಡಿ, ಇದೆಲ್ಲ ಹಾಕಿ ಹುಣಸೆಹಣ್ಣು, ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕರಗಿ ಉಪ್ಪೆಲ್ಲ ಹಾಕಿದ್ದೀವಿ. ನಾವು ಅಕ್ಕಿ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕೋದಿಲ್ಲ ತರಕಾರಿಗೆ, ಅಕ್ಕಿಗೆಲ್ಲ. ಈಗ ಎಲ್ಲದಕ್ಕೂ ಸೇರಿಸಿ ಹಾಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು, ಯಾಕೆಂದರೆ ಬೇಳೆಬಾತು ಬೇಗ ಗಟ್ಟಿಯಾಗಿ ಹೋಗ್ಬಿಡತ್ತೆ. ಆಮೇಲೆ ಇದನ್ನು ತುಂಬ ಕುದಿಸ್ಬಾರ್ದು, ನಾವು ಪೌಡ್ರ್ ಹಾಕಿದ್ಮೇಲೆ ತುಂಬ ಕುದಿಸ್ಬಾರ್ದು.
ಇಮಿಡಿಯೇಟಾಗಿ ನಾವು ಅದನ್ನು ಸ್ವಲ್ಪ ಒಂದೆರಡು ಕುದಿ ಬರ್ತಾ ಇದ್ದಂಗೆ ನಾವು ಅದಕ್ಕೆ ಬೇಯಿಸಿಟ್ಟಿರೋಂಥ ಅನ್ನನ ಹಾಕೊಂಬಿಡ್ಬೇಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ, ಅದು ಕೂಡ ಆಪ್ಷನಲ್. ಬೇಕು ಅಂತಂದರೆ ನೀವು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ತಿರುಗಿಸ್ಕೊಂಡು ತಿನ್ಬೋದು. ಒಳ್ಳೆ ಘಮ ಬರುತ್ತೆ. ನೀವು ಬೇಕಿದ್ರೆ ಇದನ್ನು ಪ್ರಾಕ್ಟಿಕಲ್ಲಾಗಿ ಮಾಡಿ ನೋಡಿರಿ. ನೀವು ಅಂಗಡಿಯಿಂದ ತಗೊಂಬಂದಿರೋ ಪೌಡ್ರಿಗೂ ಮನೇಲಿರೋ ಪೌಡ್ರಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತಂದ್ಬಿಟ್ಟು. 4-5 ಜನ ತಿಂತಾರೆ ಅಂದರೆ ಎಲ್ಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರು ಸಾಕು. ಮೆಂತ್ಯ ಒಂದು ಸ್ವಲ್ಪ ಹಾಕ್ಕೊಂಡು ಇನ್ನೆಲ್ಲ ಅರ್ಧ ಮುಕ್ಕಾಲು ಸ್ಪೂನ್ ಹಾಕ್ಕೊಂಡ್ರೆ ಒಳ್ಳೆ ಅಡುಗೆ ಆಗೋಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.